ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಬದನೆಕಾಯಿ ಅಂದ ತಕ್ಷಣ ಕೆಲವರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಅಷ್ಟಕ್ಕಷ್ಟೇ. ಆದ್ರೆ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಮಾಡ್ತಾ ಇರೋ ಈ ಬದನೆಕಾಯಿ ರೆಸಿಪಿ ನೋಡಿದ್ರೆ ಬದನೆಕಾಯಿ ತಿನ್ನದವ್ರು ಕೂಡ ಪ್ಲೇಟ್ ಖಾಲಿ ಮಾಡೋದಂತ ಗ್ಯಾರಂಟಿ. ಹೌದು, ಇವತ್ತು ನಾನು ಮಳೆಗಾಲಕ್ಕೆ ಸಂಜೆ ಇಲ್ಲಾದ್ರೆ ಕಾಫಿ ಟೈಮಲ್ಲಿ ತಿನ್ನೋಕೆ ಸೂಪರ್ ಆಗಿರೋ ಮೋಸ್ಟ್ ಕ್ರಿಸ್ಪಿ ಅಂಡ್ ಟೇಸ್ಟಿ ಆಗಿರೋ ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದ್ಸರಿ ನೀವು ಬದನೆಕಾಯಿ ಬಜ್ಜಿ ಮಾಡ್ಕೊಂಡು ತಿಂದರೆ ನಿಜ ಫಿದಾ ಆಗೋದಂತೂ ಗ್ಯಾರಂಟಿ. ಪುದೀನ ಚಟ್ನಿ ಜೊತೆ ತಿಂತಾ ಇದ್ರಂತೂ ಕಳ್ದೋಗ್ಬಿಡ್ತೀರ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ರೀನ್ ಚಟ್ನಿ ಮಾಡ್ಕೋಬೇಕು. ಅದಕ್ಕೆ ಏನು ಬೇಕು ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4ರಿಂದ 5 ಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ನಿಂಬೆಹಣ್ಣು ಹಾಕೋದ್ರಿಂದ ಚಟ್ನಿ ಗ್ರೀನ್ ಕಲರ್ ಹಾಗೆ ಇರುತ್ತೆ. ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಈಗ ಹಿಟ್ಟು ಹೇಗೆ ಕಲಿಸ್ಕೊಳ್ಳೋದು ನೋಡೋಣ. ಸೊ ನಾನು 1.5 ಕಪ್ಪು ಕಡಲೆ ಹಿಟ್ಟು ತಗೋತಾ ಇದ್ದೀನಿ. ನೀವು ಬೇಕಂದ್ರೆ ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋಬಹುದು. ಇದು ಮನೇಲೇ ಮಾಡೋದ್ರಿಂದ ನಾನು ಅಕ್ಕಿ ಹಿಟ್ಟು ಹಾಕೋತಾ ಇಲ್ಲ. ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೋಬೇಕು, ಮತ್ತೆ ಓಂಕಾಳು ಹಾಕೋಬೇಕು. ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಇಲ್ಲಿ 2 ಸ್ಪೂನು ಚಿಲ್ಲಿ ಪೌಡರ್ ತಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಬದನೆಕಾಯಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಆದಷ್ಟು ಫ್ರೆಶ್ ಆಗಿರೋದು ಎಳೆ ಬದನೆಕಾಯಿ ತಗೋಬೇಕು, ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ. ತುಂಬ ತೆಳ್ಳಗಾದ್ರೆ ಹಿಟ್ಟು ನಿಲ್ಲಲ್ಲ. ಸ್ವಲ್ಪ ಗಟ್ಟಿ ಇರಬೇಕು ಕನ್ಸಿಸ್ಟೆನ್ಸಿ. ನೋಡಿ, ಈ ಥರ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ಹಿಟ್ಟು ರೆಡಿ ಆಗಿದೆ. ಬದನೆಕಾಯಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಸ್ವಲ್ಪ ಕಟ್ ಮಾಡಿ ಹಾಗೆ ಬಿಡಬೇಕು. ಫುಲ್ ಕಟ್ ಮಾಡಿಬಿಟ್ರೆ ಪೀಸ್ ಆಗುತ್ತೆ. ನೋಡಿ, ಈಗ ನಾನು ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಇದ್ರ ಮಧ್ಯ ಗ್ರೀನ್ ಚಟ್ನಿ ಫಿಲ್ ಮಾಡ್ಕೊಳಕ್ಕೆ ಸರಿ ಇರುತ್ತೆ. ಇದನ್ನ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕೋಬೇಕು, ಇಲ್ಲಾಂದ್ರೆ ಬದನೆಕಾಯಿ ಕಪ್ಪಾಗ್ಬಿಡುತ್ತೆ. ನೀರಿಗೆ ಹಾಕೋಣ. ನೋಡಿ, ಈಗ ಗ್ರೀನ್ ಚಟ್ನಿ ಫಿಲ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡ್ರೆ ಕರಿಯಕ್ಕೆ ಸರಿ ಹೋಗುತ್ತೆ. ನಿಮ್ಗಿದು ಬದನೆಕಾಯಿ ಬಜ್ಜಿ ಅಂತ ಹೇಳೋವರೆಗೂ ನಿಜ ಗೊತ್ತಾಗಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ನೀವು ಮತ್ತೆ ಮಾಡ್ಕೊಂಡು ತಿಂತೀರಾ. ಇದು ನಾರ್ತ್ ಕರ್ನಾಟಕ ಕಡೆ ತುಂಬ ಫೇಮಸ್ಸು. ನೋಡಿ, ಒಂದು ಬಾಣಲಿ ಎಣ್ಣೆ ಹಾಕೋಣ. ನೀಟಾಗಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಕರೆದ್ರೆ ಬದನೆಕಾಯಿ ಬಜ್ಜಿ ರೆಡಿ. ನೀವು ಪುದೀನ ಚಟ್ನಿ ಹಾಕಿರೋದ್ರಿಂದ ತಿಂದಾಗ ಪುದೀನ ಚಟ್ನಿ ಮಧ್ಯ ಸಿಕ್ಕಿದಾಗ ರುಚಿ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ಪುದೀನ ಚಟ್ನಿನೇ ಇದಕ್ಕೆ ಹೈಲೈಟು. ನಿಮ್ಗೆ ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಬಹುದು. ನೋಡಿ, ಕ್ರಿಸ್ಪಿ ಆಗಿರೋ ಬದನೆಕಾಯಿ ಬಜ್ಜಿ ರೆಡಿ ಆಗಿದೆ. ಈಗಂತೂ ಮಳೆಗಾಲಕ್ಕೆ ಸೂಪರ್ ಕಾಂಬಿನೇಷನ್ನು. ಕಾಫಿ ಜೊತೆ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಕ್ರಿಸ್ಪಿ ಆಗಿರೋ ಬಜ್ಜಿ ರೆಡಿ. ಥ್ಯಾಂಕ್ ಯು.